ಹಿಂದೆನೆ ಹೋಗಿ ಪರವಾಗಿಲ್ಲ. ನೋಡಿ, ನಿನ್ನೆ ಏನು ನಮ್ಮ ಭೈರತಿ ಸುರೇಶ್ ಅವರು ಸಾರಿಗೆ ಸಚಿವರಾಗಿದ್ದಾರೆ, ಅವ್ರಿಗೆ ಮನವಿ ಕೊಟ್ಟಂತ ಸಂದರ್ಭದಲ್ಲಿ ಅವರು GPS ಪ್ಯಾನಿಕ್ ಬಟನ್ ವಿಚಾರವಾಗಿ ಬರೆದು ಕೊಟ್ಟು ನಮ್ಮ ಮುಂದೆನೆ ಕಮಿಷನರ್ ಅವ್ರಿಗೂ ಕೂಡ ಕರೆ ಮಾಡಿ ಮಾತಾಡ್ತಾರೆ. ಸಂಘಟನೆಯವರು ನಾಳೆ ಬರ್ತಾರೆ, ಅದು ಏನು ಎತ್ತ ಅಂತ ನೀಟಾಗಿ ತಿಳ್ಕೊಂಡು ಹೈಕೋರ್ಟ್ ಹೇಳಿರುವಂತ ರೇಟ್ ಏನಿದೆ ಅದರಲ್ಲೇನೆ ಅಳವಡಿಕೆ ಆಗ್ಬೇಕು, ಹೈಕೋರ್ಟ್ ಹೇಳಿರೋ ರೇಟ್ ಅಲ್ಲೇನೆ ರಿನ್ಯೂವಲ್ ಕೂಡ ಅಮೌಂಟ್ ತಗೊಳ್ಬೇಕು ಅನ್ನೋ ರೀತಿಯಲ್ಲಿ ನಮ್ಮ ಮುಂದೆನೂ ಕೂಡ ಫೋನ್ ಮಾಡಿ ಹೇಳ್ತಾರೆ. ಇವತ್ತು ಮಾನ್ಯ ಸಾರಿಗೆ ಆಯುಕ್ತರನ್ನ ಭೇಟಿ ಮಾಡೋಣ ಅಂತ ಹೇಳಿ ಬಂದಿರ್ತೀವಿ. ಕಮಿಷನರ್ ಅವರು ಹೊರಗಡೆ ಮೀಟಿಂಗ್ ಹೋಗಿರೋದ್ರಿಂದ ನಮ್ಮ ಮಲ್ಲಿಕಾರ್ಜುನ್ ಸರ್ ಕೂಡ ಇರ್ತಾರೆ. ಯಾಕೆಂದ್ರೆ ಇದ್ರ ಬಗ್ಗೆ ಅವರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಮಲ್ಲಿಕಾರ್ಜುನ್ ಸರ್ಗೆ ನಿನ್ನೆ ನಡೆದಿರುವಂತ ವಿಚಾರಗಳನ್ನೆಲ್ಲವನ್ನು ಕೂಡ ತಿಳಿಸ್ತೀನಿ. ಹಾಗೆ ಈಗ ಆಗ್ತಿರೋ ಸಮಸ್ಯೆಗಳು ಏನು ಅಂತಾನು ಕೂಡ ಹೇಳಿರ್ತೀನಿ. ಕೆಲವರೆಲ್ಲ ಆಂಧ್ರದಲ್ಲಿ ಹೋಗಿ FC ಮಾಡಿಸ್ಕೊಂಡ್ ಬರ್ತಾ ಇದಾರೆ, ಕೆಲವ್ರಿಗೆ ಅವ್ರಿಗೆ ಅವೇರ್ನೆಸ್ ಇಲ್ಲ ಸರ್ ಅಂದಾಗ ನಾವು ಕೂಡ ಆಂಧ್ರ RTOಗೆ ಲೆಟ್ರು ಬರ್ದಿದೀವಿ. ಕರ್ನಾಟಕದ ಗಾಡಿಗಳನ್ನ ಯಾವ್ದು ಕೂಡ ನೀವು FC ಮಾಡ್ಕೂಡ್ದು, ನಮ್ಮ ಕರ್ನಾಟಕದಲ್ಲಿ ಈ ರೀತಿ ನಾವು ಆದೇಶ ಕೊಟ್ಟಿದೀವಿ ಅನ್ನೋ ರೀತಿಯಲ್ಲಿ ತಿಳಿಸಿದೀವಿ ಅಂತ ಅದೊಂದು ಮಾತು ಹೇಳ್ತಾರೆ. ಮತ್ತೆ ಎರಡನೇದ್ ಬಂದು ಈ 12 ಕಂಪ್ನಿಗಳು ಏನ್ ಜಾಸ್ತಿ ಹಣ ತಗೊಳ್ತಿದ್ದಾರೆ, ಆ ಹಣ ತಗೊಳ್ತಿರೋದಾಗಿರ್ಲಿ, ಮತ್ತೆ ರಿನ್ಯೂವಲ್ ಸಂದರ್ಭದಲ್ಲಿ ಅವ್ರು ತಗೊಳ್ತಿರೋ ಹಣದಾಗಿರ್ಬೋದು, ಅದೆಲ್ಲವನ್ನು ಕೂಡ ನಮ್ಮ ಹತ್ರ ಇದ್ದಂತ ಪುರಾವೆಗಳನ್ನೆಲ್ಲ ತೋರಿಸಿದೀವಿ. ಕೆಲವು ಡ್ರೈವರ್ಸ್ ಎಲ್ಲ ಡೀಟೇಲ್ಸ್ ಬರ್ಸ್ಕೊಂಡಿದ್ದಾರೆ. ಅವ್ರನ್ನ ಅಷ್ಟು ಜನನು ಕರೆಸಿ ಮತ್ತೆ ಮೀಟಿಂಗ್ ಮಾಡ್ತೀವಿ. ಮೀಟಿಂಗ್ ಮಾಡಿ ನಾವು ಮಾತಾಡ್ತೀವಿ ಅವ್ರ ಹತ್ರ. ಏನಕ್ಕೆ ಜಾಸ್ತಿ ಹಣ ದಯವಿಟ್ಟು ಕಟ್ಟಕ್ ಹೋಗ್ಬೇಡಿ, ಏನು ಹೈಕೋರ್ಟ್ ಹೇಳಿದೆ ಅದೇ ರೇಟ್ ಅಲ್ಲೇನೆ ನೀವು ಅಮೌಂಟ್ ಪೇ ಮಾಡ್ಬೇಕಾಗ್ತದೆ. ನಾವು ಕರೆಸ್ತೀವಿ, ಅವ್ರನ್ನ ಕರೆಸಿ ಕಮಿಷನರ್ ಹತ್ರನು ಕೂಡ ಮಾತಾಡಿಸಿ ಇದ್ರ ಬಗ್ಗೆ ನಾವು ಸೀರಿಯಸ್ ಆಕ್ಷನ್ ಕೂಡ ತಗೊಳ್ತೀವಿ. ಮತ್ತೆ ಇದಕ್ಕೊಂದು ಕಾಲ್ ಸೆಂಟರ್ ತರ ಏನೋ ಮಾಡ್ತೀವಿ ಅಂತ ಹೇಳಿದ್ರು. ಅದೊಂದು ಹೆಲ್ಪ್ ಲೈನ್ ತರ ಒಂದು ನಂಬರ್ ಕೂಡ ನಿಮ್ಗೆ ಎಲ್ಲಾ ಡ್ರೈವರ್ಗಳಿಗೂ ಸಿಗುವಂತ ರೀತಿಲಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಆಮೇಲೆ ನಾನು ಹೇಳ್ದೆ, ಏನ್ 12 ಸಂಸ್ಥೆಗೆ ನೀವು ಟೆಂಡರ್ ಕೊಟ್ಟಿದ್ದೀರಿ, 12 ಸಂಸ್ಥೆಗಳು ಕೂಡ ವಾಹನ ಮಾಲೀಕರ ನೇರ ಸಂಪರ್ಕದಲ್ಲಿಲ್ಲ. ಇಲ್ಲಿ ಮಧ್ಯವರ್ತಿಗಳು ಜಾಸ್ತಿ ಇದ್ದಾರೆ. GST ಬಿಲ್ಗಳು ಕೊಡ್ತಾ ಇಲ್ಲ, ಮತ್ತೆ ಅವರ ಮೊಬೈಲ್ಗಳಿಗೆ ಟ್ರ್ಯಾಕಿಂಗ್ ಆಪ್ಗಳು ಕೊಡ್ತಾ ಇಲ್ಲ. ಮತ್ತೆ ರೀಚಾರ್ಜ್ ಮಾಡೋದಕ್ಕೆ ಹೋದ್ರೆ ಆಪ್ಗಳಲ್ಲಿ ರೀಚಾರ್ಜ್ ಮಾಡೋದಕ್ಕೆ ಆಪ್ಷನ್ ಸಿಗ್ತಾ ಇಲ್ಲ. ಕೆಲವ್ರು ಏನ್ ಮಾಡ್ತಾ ಇದಾರೆ, ಮಧ್ಯವರ್ತಿಗಳ ಥ್ರೂ ಹೋಗಿ ರೀಚಾರ್ಜ್ ಮಾಡ್ಕೊಳ್ಳುವಂತ ಸ್ಥಿತಿ ಆಗ್ತಾ ಇದೆ. ಮತ್ತೆ ಗಾಡಿಗಳು FC ಹೋದ್ರೆ FC ಮಾಡುವಂತ ಸಂದರ್ಭದಲ್ಲಿ ಪ್ಯಾನಿಕ್ ಬಟನ್ GPS ಹಾಕ್ಸ್ಕೊಂಡು FC ಹೋದಂತ ಸಂದರ್ಭದಲ್ಲಿ ಅಲ್ಲಿ RTO ಇನ್ಸ್ಪೆಕ್ಟರ್ಗಳು FC ಮಾಡುವಂತ ಗಾಡಿಗಳಿಗೂ ಕೂಡ ಲಂಚ ಕೇಳ್ತಾರೆ. ಈ ರೀತಿ ವಿಚಾರಗಳನ್ನೆಲ್ಲ ಹೇಳಿದೀವಿ. ಎಲ್ಲ ಪ್ರತಿಯೊಂದು ಕೂಡ ಇದ್ರಲ್ಲಿ ಮೆನ್ಷನ್ ಮಾಡಿ ನೋಟ್ ಡೌನ್ ಆಗಿರೋದ್ರಿಂದ ಅವರು ಕೂಡ ಒಂದು ಸೀಲ್ ಹಾಕೊಟ್ಟು ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಾನು ಮಾತಾಡಿ ನಿಮ್ಮನ್ನೆಲ್ಲ ಕರೆಸ್ತೀವಿ, ಹೆಲ್ಪ್ ಲೈನ್ ನಂಬರ್ ಕೊಡ್ತೀವಿ. ಇದರಿಂದ ಏನೇ ತೊಂದರೆಗಳಾದ್ರೂ ನೀವು ಆ ಹೆಲ್ಪ್ ಲೈನ್ ನಂಬರ್ಗೆ ಫೋನ್ ಮಾಡಿ ಸಂದೇಶ ಕೊಡುವಂತ ರೀತಿಲೂ ಕೂಡ ನಾನು ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾವ್ ಇದ್ರ ಮುಖಾಂತರ ಹೇಳ್ತಾ ಇರೋದಿಷ್ಟೇ. ನಾನು ಬೆಳಗ್ಗೆನೂ ಕೂಡ ಲೈವ್ ಮುಖಾಂತರ, ಯಾಕೆಂದ್ರೆ ನಮ್ಗೆ ವಿಧಿ ಇಲ್ಲ, ನಿಮಗೆ ರೀಚ್ ಆಗ್ಬೇಕು ಅಂದ್ರೆ ನಾವು ಈ ಸೋಷಿಯಲ್ ಮೀಡಿಯಾ ಮುಖಾಂತರನೇ ರೀಚ್ ಮಾಡೋದಕ್ಕೆ ಸಾಧ್ಯ. ಹಂಗಾಗಿ ಕೇಂದ್ರ ಸರ್ಕಾರದ ಆದೇಶನೂ ಕೂಡ ನಿಮ್ಗೆ ತೋರಿಸಿ, ಮೊನ್ನೆ 11ನೇ ತಾರೀಕಲ್ಲಿ ಬಂದಿರುವಂತ ಕೇಂದ್ರ ಸರ್ಕಾರದ ಆದೇಶ, ಅದನ್ನ ತೋರಿಸಿ ಕೂಡ ನಾನು ವಿಡಿಯೋ ಮಾಡಿದ್ದೀನಿ. GPS ಪ್ಯಾನಿಕ್ ಬಟನ್ ಅನ್ನೋದು ಕಂಪಲ್ಸರಿ ಹಾಕ್ಲೇಬೇಕು. ಎಸ್ಪೆಷಲಿ ಕರ್ನಾಟಕದಲ್ಲಿರುವಂತ ಕ್ಯಾಬ್ ಡ್ರೈವರ್ಸ್ಗಳು, ಅಂದ್ರೆ ಪ್ಯಾಸೆಂಜರ್ ಸೇವೆ ಮಾಡುವಂತವ್ರು ಯಾರಿದೀವಿ ಅವ್ರೆಲ್ಲರೂ ಕೂಡ GPS ಪ್ಯಾನಿಕ್ ಬಟನ್ ಮಸ್ಟ್ ಅಂಡ್ ಶುಡ್ ಹಾಕ್ಸ್ಬೇಕು. ನಾವು ಆಂಧ್ರದಲ್ಲಿ ಹೋದ್ರೆ ನಮ್ಗೆ FC ಮಾಡ್ಕೊಟ್ಬಿಡ್ತಾರೆ, ಅಲ್ಲಿ ಹೋದ್ರೆ ದುಡ್ಡು ಕಮ್ಮಿ ಆಗುತ್ತೆ. ಇಲ್ಲಿದ್ರೆ GPS ಪ್ಯಾನಿಕ್ ಬಟನ್ ದಯವಿಟ್ಟು ಇದನ್ನ ಹಾಕ್ಸ್ಬೇಡಿ. ಸ್ಕ್ವಾಡ್ಗಳು ಹಾಕಿ ಗಾಡಿಗಳಿಡಿದ್ರೆ ಮತ್ತೆ ನೀವು ದಂಡಗಳು ಕಟ್ಟುವಂತ ರೀತಿಲಾಗುತ್ತೆ. ಈಗ ಅದಕ್ಕೂ ಕೂಡ ಎಲ್ಲ ಸರ್ಕ್ಯುಲರ್ ಕೊಟ್ಟಿದಾರಂತೆ. ಸಮಸ್ಯೆಗಳು ಯಾರು ಮಾಡ್ಕೊಳಕ್ ಹೋಗ್ಬೇಡಿ. ಇಲ್ಲೇ ಇದ್ದು GPS ಪ್ಯಾನಿಕ್ ಬಟನ್ಗಳು ಹಾಕ್ಸ್ಕೊಳ್ಳಿ. ನೀವ್ ಯಾರ ಹತ್ರ ಆದ್ರೆ ಹಾಕ್ಸ್ಕೊಳ್ಳಿ, GST ಬಿಲ್ ಕೇಳಿ. ನೀವು ಅಮೌಂಟ್ ನ ಕಟ್ಟಬೇಕು ಅಂದ್ರೆ ಯಾರೋ ಫೋನ್ ಪೇ ಗೂಗಲ್ ಪೇ ನಂಬರ್ ಕೊಟ್ರು ಅಂತ ಹೇಳಿ ಅವರು ಕೊಡೋದಲ್ಲ. 12 ಸಂಸ್ಥೆಗೆ ಸಂಬಂಧಪಟ್ಟಿರೋ ಸಂಸ್ಥೆಗಳಿಂದ ಲಿಂಕ್ ಬರುತ್ತೆ. ನೀವು ನಿಮ್ಮ ವಾಟ್ಸಾಪ್ ಅಲ್ಲಿ ಇದ್ರ ಬಗ್ಗೆನೂ ಕೂಡ ನಾನು ವಿಡಿಯೋಸ್ಗಳು ಹಾಕಿದೀನಿ. ಗೊತ್ತಿಲ್ವಾ, ದಯವಿಟ್ಟು ನಮ್ಗೆ ಸಂಘಟನೆ ನಂಬರ್ಗೆ ಕೇಳಿ, ನಾವು ಮಾಹಿತಿ ಕೊಡ್ತೀವಿ. ಆ GPS ಸಂಸ್ಥೆಯವರೇ ಲಿಂಕ್ ಕೊಡ್ತಾರೆ. ನಿಮ್ಮ DL, ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡ್ ಇವನ್ನೆಲ್ಲ ತರಿಸ್ಕೊಂಡು ರಿಜಿಸ್ಟರ್ ಆದ್ಮೇಲೆ ಲಿಂಕ್ ಕಳಿಸ್ತಾರೆ. ನೀವು ಆ ಲಿಂಕ್ ಅಲ್ಲಿ ಹೋಗಿ ಪೇ ಮಾಡಕ್ ಹೋದಾಗ ನಿಮ್ ಫೋನ್ ಪೇಗೆ ಅದು ಅಟ್ಯಾಚ್ ಆಗುತ್ತೆ. ನಿಮ್ ಫೋನ್ ಪೇ ಗೂಗಲ್ ಪೇ ಮುಖಾಂತರನೇ ನೀವು ಅಮೌಂಟ್ ಪೇ ಮಾಡ್ಬೇಕು. ನೀವು ಪೇ ಮಾಡೋ ಅಷ್ಟು ಅಮೌಂಟ್ಗೂ ಕೂಡ GST ಬಿಲ್ ಬರುತ್ತೆ. ಹಾಗಿದ್ದಾಗ ನೀವು ಮೋಸ ಹೋಗಲ್ಲ. ಅದನ್ ಬಿಟ್ಟು ಯಾರೋ ಥರ್ಡ್ ಪರ್ಸನ್ಗೆ ಫೋನ್ ಪೇ ಗೂಗಲ್ ಪೇಗೆ ಅಮೌಂಟ್ ಹಾಕಿ, ನನಗೂ ತುಂಬಾ ಫೋನ್ಸ್ ಕಾಲ್ ಬರ್ತವೆ, ಅದೆಲ್ಲ ಗ್ರೂಪ್ ಅಲ್ಲಿ ಹಾಕ್ತಾ ಇರ್ತೀನಿ ಆಡಿಯೋ ಕ್ಲಿಪ್, ತುಂಬಾ ಜನ ಕೇಳ್ತಾ ಇರ್ತಾರೆ. ಬೆಳಗ್ಗೆನೂ ಕೂಡ ಒಬ್ರು ಮೋಸ ಹೋಗಿದ್ದಾರೆ. ಅವ್ನು ಯಾರೋ ಹಾಕಿಸ್ಕೊಟ್ಟು ಸ್ವಿಚ್ ಆಫ್ ಆಗ್ಬಿಟ್ಟಿದೆ ಸೋಮಣ್ಣ, ಇವನ್ ನಾವು ರೀಚಾರ್ಜ್ ಮಾಡ್ಕೊಳ್ಬೇಕು, ನಮ್ಗೆ ಗೊತ್ತಾಗ್ತಿಲ್ಲ ಏನ್ ಮಾಡೋದು ಅಂತ. ಇದೆಲ್ಲ ತುಂಬಾ ಕಷ್ಟ ಇದೆ. ನೀವು ತಿಳ್ಕೊಂಡಿರೋ ಅಷ್ಟು GPS ಪ್ಯಾನಿಕ್ ಬಟನ್ ಈಸಿ ಅಲ್ಲ. ಅದು ಟೈಮ್ಗೆ ಕರೆಕ್ಟ್ ರೀಚಾರ್ಜ್ ಆಗ್ಬೇಕು. ಆಗಿಲ್ಲ ಅಂದ್ರೆ ನಿಮ್ಗೆ ಅದು ಟೋಟಲಿ ವೇಸ್ಟ್ ಆಗುತ್ತೆ. ಆಮೇಲೆ ಅದು ಟ್ಯಾಗಿಂಗ್ ಮಾಡೋದು ಅಷ್ಟೇ, ಟ್ಯಾಗಿಂಗ್ ಮಾಡೋದು ಇಂಪಾರ್ಟೆಂಟ್ ಇರುತ್ತೆ.
ನೀವು ಇದನ್ ಬಿಟ್ಟು ಬೇರೆದ್ ಹಾಕಿಸ್ತೀವಿ ಅಂದ್ರೂ ಹಳೆ ಟ್ಯಾಗಿಂಗ್ ನ ರಿಮೂವ್ ಮಾಡ್ಸೇ ಹೊಸದ್ ಹಾಕ್ಸ್ಬೇಕಾಗುತ್ತೆ, ಹೊಸದೊಂದು ಟ್ಯಾಗಿಂಗ್ ಮಾಡ್ಸೋದಿರುತ್ತೆ. ಇದನ್ನ ಅಷ್ಟು ಕೇರ್ಲೆಸ್ ಆಗಿ GPS ಪ್ಯಾನಿಂಗ್ ಬಟನ್ ನ ನೀವು ಕಾಣ್ಬೇಡಿ. ಇದಿಷ್ಟು ಇವತ್ತು ತಿಳಿಸ್ಕೊಟ್ಟಿದೀವಿ. ಇನ್ನು GPS ಪ್ಯಾನಿಂಗ್ ಬಟನ್ ವಿಚಾರವಾಗಿ ಯಾರಿಗೆ ಏನೇ ಗೊಂದಲಗಳಿದ್ರು ನೋಡಿ, ನಮ್ಮ ಸಂಘಟನೆ ನಂಬರ್ಗೆ ನೀವು ವಾಟ್ಸಾಪ್ ಅಲ್ಲೋ ಟೆಲಿಗ್ರಾಮ್ ಅಲ್ಲೋ ಮೆಸೇಜ್ ಮಾಡಿ ಮಾಹಿತಿ ಕೊಡ್ತೀವಿ. ನೀಟಾಗಿ ಕೇಳಿ ತಿಳ್ಕೊಳ್ಳಿ. ನಮ್ಮ ಪೇಜನ್ನ ನೀವು ಫಾಲೋ ಮಾಡ್ತಾ ಇದ್ರೆ ಖಂಡಿತ ಅದ್ರ ಬಗ್ಗೆ ಅವಾಗ ವಿಡಿಯೋಸ್ಗಳು ಅದನ್ನ ಯಾವ ರೀತಿ ಹಾಕ್ಸೋದು ಅನ್ನೋದೆಲ್ಲ ಈಗ ಆಲ್ರೆಡಿ ಅಪ್ಲೋಡ್ ಮಾಡಿದೀವಿ. ನೀವು ಅದೆಲ್ಲ ನೋಡಿದ್ರೆ ನಿಮ್ಗೆ ಮಾಹಿತಿಗಳು ಸಿಗುತ್ತೆ. ಧನ್ಯವಾದ. ಇನ್ಯಾರು ಹೇಳ್ತೀರಾ? ಯಾವ್ದು ಮಾತಾಡು. ಅದೇ ಈಗ ಹೈಕೋರ್ಟ್ ಹೇಳಿರೋ ಆದೇಶದಲ್ಲೇ ಇದೆ 1800 ಪ್ಲಸ್ GST. ಅವ್ರು ಯಾರೋ ಬಂದು ಫಿಟ್ಟಿಂಗ್ ಮಾಡೋರು 100-200 ಕೇಳ್ತಾರೆ, ಅದೆಲ್ಲ ಏನು ಮಾಡಕ್ಕಾಗಲ್ಲ. ಅಲ್ಲ 2 ವರ್ಷಕ್ಕೆ ಒಂದು ಅಮೌಂಟ್, 2 ವರ್ಷಕ್ಕೆ ಇರೋ ಗಾಡಿಗೆ 1800 ರೂಪಾಯಿ ಪ್ಲಸ್ GST. 2 ವರ್ಷದ ಅಂದ್ರೆ ವರ್ಷಕ್ಕೊಂದು 2 ವರ್ಷಕ್ಕೊಂದು ಬರ್ತವೆ ಗಾಡಿಗಳು. ಆ ರೀತಿ ಇರೋ ಗಾಡಿಗೆ ಹೇಳಿರೋದು. ಒಟ್ಟಲ್ಲಿ ಹೈಕೋರ್ಟ್ ಅಲ್ಲಿ ಹೇಳಿರೋ ಗೈಡ್ಲೈನ್ಸ್ ಪ್ರಕಾರನೇ ಹಾಕ್ಬೇಕು ಅಂತ ಹೇಳಿರೋದು. ಇನ್ಯಾರು ಡೌಟ್ ಇದೆಯಾ? ರೆಸ್ಪಾನ್ಸ್ ಇಲ್ವಲ್ಲ ಸರ್, ಅದಕ್ಕೆ ಅವ್ರು ಅದನ್ನೇ ಹೇಳಿದ್ರಲ್ಲ, ನಾವು ಕಾಲ್ ಸೆಂಟರ್ ಮಾಡಿದೀವಿ, ನಮ್ಗೆ ಪ್ರತಿದಿನ 900 ಕಾಲ್ಗಳು ಬರ್ತಾ ಇದಾವೆ ಅಂತ ಅವ್ರು ಹೇಳಿದ್ದು. ಈಗ ಆತರ ಸುಮಾರು ಗಾಡಿಗಳೆಲ್ಲ ಅದೇ ತರ ಇದೆ. ಅವ್ರು ಅದನ್ನೇ ಹೇಳ್ತಾ ಇರೋದು, ಇಲ್ಲಿ ಬಂದು ಕಾಲ್ ಸೆಂಟರ್ ಇದೆಯಲ್ಲ, ಇಲ್ಲಿ ಬಂದು ಕಂಪ್ಲೇಂಟ್ ಮಾಡಿ ಅವ್ರಿಗೆ ಅಂತ ಹೇಳ್ತಾ ಇರೋದು. ಇವಾಗ ನೀವು ಒತ್ತುತ್ತೀರಾ, ನಿಮ್ಗೆ ಯಾವ್ದು ಫೋನ್ ಕಾಲ್ ಬಂದಿಲ್ಲ, ನೀವು ಅದನ್ನ ತಗೊಂಡ್ಬಂದು ಇಲ್ಲಿ ಕಸ್ಟಮರ್ ಇವ್ರದ್ದು ಇದೆ ಕಾಲ್ ಸೆಂಟರ್, ಇಲ್ಲಿ ಪಕ್ಕದಲ್ಲೇ ಇದೆ, ಅಲ್ಲೋಗಿ ತಗೊಂಡೋಗಿ ಕೊಟ್ರೆ ಅವ್ರು ಅದನ್ನ ಆಕ್ಟಿವೇಟ್ ಮಾಡ್ಕೊಡ್ತಾರೆ ಅಂತ. ಓಕೆ, ಎಂಡ್ ಮಾಡ್ಬಿಡು.